ಒಂದು ಸ್ವಲ್ಪ ನಮಗೂ ಭಯ ಆಗ್ತಾ ಇದೆ. ಯಾಕೆಂದರೆ ನಾವು 32-33 ವರ್ಷದಿಂದ ನಡೆಸ್ಕೊಂಡು ಬಂದಿರೋ ಸಂಸ್ಥೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಗಾಡಿಗೆ ಗಾಳಿಯನ್ನು ಬಿಡುತ್ತಾ ಏನ್ ಬ್ರೋ ನೀವು ಬೆಳಗ್ಗೆನೆ ವೈಬ್ರೇಟರ್ ಹಿಡ್ಕೊಂಡು ಹಯಾಬೂಸನ ತೆಗೆದು ಎಷ್ಟೊಂದು ದಿವಸ ಆಯ್ತಲ್ಲ ಗುರು. ಈ ಗಾಡಿದು ಬ್ಯೂಟಿ ಅಂದ್ರೆ ಇದೇನೆ, ಆಲ್ಮೋಸ್ಟ್ 1.5-2 ವಾರ ಆಯ್ತು ಆನ್ ಮಾಡಿ, ಇವಾಗ್ಲೂ 1 ಕ್ರ್ಯಾಂಕ್ ಆಗಿ ಆನ್ ಆಗ್ತಿದೆ. ದಿಸ್ ಈಸ್ ಸಡನ್ ಸರ್ಪ್ರೈಸ್ ಟು ಮೀ ಆಲ್ಸೋ. ಆಕ್ಚುಲಿ ಲಾಂಗ್ ರೈಡ್ ಮಾಡಕ್ಕೆ ಈ ಗಾಡಿ ಸೂಟೇಬಲ್. ಆದ್ರೆ ಇವತ್ತು ನಾನು ಡ್ಯೂಕ್ ನ ಎತ್ಕೊಂಡು ಹೋಗ್ತಿದ್ದೀನಿ. ನೀವು ತಪ್ಪು ಮಾಡ್ಬಿಟ್ರಿ. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ಮನ್ನ ಕೆಣಕ್ಬೇಡಿ. A few moments later. ಬೆಳಗ್ಗೆ ಎದ್ದು ಬಂದ್ರು ಮೈಸೂರಲ್ಲಿ ಇಷ್ಟೊಂದು ಜನ. ಗುರು ಉಗಿದು ಬಿಡಪ್ಪ, ಮಕ್ಕೆ ಉಗಿದು ಬಿಡು ಹೇಳ್ತೀನಿ. ಬೆಂಗಳೂರಲ್ಲಿ ಕಂಪೇರ್ ಮಾಡಿದ್ರೆ ಮೈಸೂರಲ್ಲಿ ಪರವಾಗಿಲ್ಲ ಗುರು. ಎಷ್ಟೊಂದು ಜನ ಹೆಲ್ಮೆಟ್ ಹಾಕ್ತಾರೆ, ಇಲ್ಲ ಅಂದ್ರೆ ಕಾಪ್ಸ್. ಡೈಲಿ ವ್ಲಾಗು ಮಾಡಿ ಅಂತೀರಾ, ಜೀವನದಲ್ಲಿ ಏನಾದ್ರು ಎಕ್ಸೈಟಿಂಗ್ ಆಗಿದ್ರೆ ತಾನೇ ಡೈಲಿ ವ್ಲಾಗ್ಸ್ ಮಾಡಕ್ಕೆ. ರೈಸ್ ಅಪ್ ಬೇಬಿ, ಬೆಳಗ್ಗೆ ಬೇಬಿ ರೈಸ್ ಅಪ್ ಆಗಿತ್ತು, ಏನ್ ಮಾಡೋದು, ಗಾಡಿ ಓಡಿಸ್ಬೇಕಲ್ಲ. ಅರ್ಥ ಆಯ್ತು ಅನ್ಸುತ್ತೆ. XP 95ಗೆ ಪಿಂಕ್ ಕಲರ್ ಹಾಕವ್ರೆ. ಫಸ್ಟ್ ಟೈಮ್ ನೋಡ್ತಾ ಇರೋದು ಪವರ್ಗೆ ಪಿಂಕ್ ಕಲರ್ ಯೂಸ್ ಮಾಡಿರೋದು. ಯಾರೋ ಬಾರ್ಬಿ ಫ್ಯಾನ್ ಇರಬೇಕು. 900 ಇಲ್ಲಾಂದ್ರೆ 10 ಲೀಟರ್ ಹಾಕ್ಬಿಡಿ. ಶಾಕ್ ಆಯ್ತಾ? ದಿನ 100 ರೂಪಾಯಿಗೆ ಹಾಕ್ಸಿದ್ದವನು ಇವತ್ತೇನು 10 ಲೀಟರ್ ಕೇಳ್ಬಿಟ್ಟ ಅಂತ ಪೆಟ್ರೋಲ್ ಬಂಕ್ ಅವ್ರು ಗಾಬರಿ ಆಗ್ಬಿಟ್ರು. ಬಟ್ ಇಲ್ಲಿ ಕೀ ಚೈನ್ ಏನಾದ್ರು ಗಟ್ಟಿಗಿರೋದು ಹಾಕಿದ್ರೆ ಡೈರೆಕ್ಟ್ ಆಗಿ ಇಲ್ಲಿ ಹೊಡಿತದ ಮೀಟರ್ಗೆ. ಮೊದಲೇ 1000 ರೂಪಾಯಿ ಮೀಟರ್ ಅದು. ಫೋನ್ ಸ್ಕ್ರೀನ್ ಗಾರ್ಡ್ ಹಾಕ್ಸ್ದಂಗೆ ಇವಾಗ ಇದಕ್ಕೂ ಹಾಕ್ಸ್ಬೇಕು. ಪೆಟ್ರೋಲ್ ಬಂಕ್ ಅಲ್ಲಿ ಯೂಟ್ಯೂಬ್ ನೋಡ್ತೀರಾ ಅಂತ ಕೇಳಲೇ ಇಲ್ಲ. ಬೆಂಗಳೂರಲ್ಲಿ ಎಷ್ಟೊಂದು ಜನ ಸಿಗ್ತಾರೆ ಕೇಳೋಣ ಬಿಡಿ. ಯೂಟ್ಯೂಬ್ ಅಲ್ಲಿ ಟಿಪಿಕಲ್ ಕನ್ನಡಿಗ ಅಂತಿದೆ ನೋಡಿ. 2 ಲಕ್ಷ ಫಾಲೋವರ್ಸ್ ಇದಾರೆ. 50 ಲಕ್ಷ ಆಗ್ಲಿ, ಅವ್ರು ಇನ್ನೂ ಉತ್ತುಂಗಕ್ಕೆ ಹೋಗ್ಲಿ. ಮ್ಯೂಸಿಕ್. ಇಶ್ವಿಕಾ ನಾಯ್ಡು, ನಯನ್ತಾರ, ಬೆಳಗ್ಗೆ ಬೇಬೀಸ್ ಗಳ ದರ್ಶನ ಆಗ್ತಿದೆ. ವಿಮಲ್ ಮಾರದ್ ಬಿಟ್ಬಿಟ್ಟು ಚಪ್ಲಿ ಮಾರ್ತಿದ್ಯಲ್ಲ ಗುರು, ಇದು ಹೆಂಗೆ? ನಮ್ಗೆ ಹೆಂಗ್ ಬೇಕು ಹಂಗೆ. ಐಷರ್ ಮೋಟರ್ಸ್ ಏನಿದೆ ಅಲ್ಲ, ನಿಮ್ಮಲ್ಲಿ ಎಷ್ಟೊಂದ್ ಜನಕ್ಕೆ ಗೊತ್ತಿರಲ್ಲ, ರಾಯಲ್ ಎನ್ಫೀಲ್ಡ್ ನ ಆಕ್ಚುಲ್ ಆಗಿ ಓನ್ ಮಾಡೋದು ಐಷರ್ ಮೋಟರ್ಸ್ ಅವರು. ಅದಕ್ಕೆ ರಾಯಲ್ ಎನ್ಫೀಲ್ಡ್ ಗಾಡಿ ಓಡಿಸ್ಬೇಕಾದ್ರೆ ಟ್ರಕ್ ಓಡಿಸ್ದಂಗೆ ಫೀಲ್ ಆಗುತ್ತೆ. ನಿನ್ನಿಂದ ನಾವು ಈ ಊರಲ್ಲಿ ತಲೆ ಎತ್ಕೊಂಡು ಬಾಳೋ ಹಾಗಿಲ್ವಲ್ಲೋ. ಬೈಕರ್ಸ್ಗೆ ಅಲೋ ಇಲ್ಲ, ನಾವು ಸರ್ವಿಸ್ ರೋಡಲ್ಲಿ ಹೋಗ್ಬೇಕು. ಯಪ್ಪ, ಇಲ್ಲಿ ನೀವು 40 ಅಂತ ಏನ್ ನೋಡ್ತಾ ಇದೀರಾ, ಇದು ಮೋಸ್ಟ್ಲಿ ಸ್ಪೀಡ್ ಲಿಮಿಟ್ ಅಲ್ಲ. ಈ ರೋಡಲ್ಲಿ 40 ಹಂಪ್ಸ್ ಇದೆ ಅಂತ ಹಾಕಿರೋದಿರ್ಬೇಕು. ಯಪ್ಪ, ಅಟ್ಲೀಸ್ಟ್ ಹಂಪ್ಸ್ ಮೇಲೆ ಪಟ್ಟೆ ಆದ್ರೂ ಹೊಡಿರಲೇ. ಮಂಡ್ಯದಲ್ಲಿ ಒಂದು KTM ಶೋರೂಮ್ ಬಂದ್ಬಿಡಿದೆಯಲ್ಲ ಗುರು. ಇಲ್ಲಿರೋ ಜನರ ತಲೆಗಳು ನೋಡಿದ್ರೆ ಗೊತ್ತಾಗುತ್ತೆ ನೀವು ಮಂಡ್ಯದಲ್ಲಿ ಇದೀರಾ ಅಂತ. KA11 ನಂಬರ್ ಪ್ಲೇಟ್ ಇರೋ ಗಾಡಿ ಮೇಲೆ ಹೆಲ್ಮೆಟ್ ಹಾಕೊಂಡ್ ಕೂತ್ ಬಿಟ್ರೆ ಗಾಡಿಗೂ ಅವಮಾನ, ಓಡ್ಸೋನ್ಗೂ ಅವಮಾನ. ಈ ಊರಲ್ಲಿ ಹೆಲ್ಮೆಟ್ ಹಾಕೋ ಗಾಡಿ ಓಡ್ಸೋನ್ನ ಗಂಡ್ಸೆ ಅಲ್ಲ ಅನ್ಬಿಡ್ತಾರೆ. ನನ್ ಗಂಡ್ಸು ಅಂತ ಯಾರು ಹೇಳಿದ್ದು? ಮಂಡ್ಯ ಐಕ್ಳು ನೋಡಕ್ ಮೊದ್ಲು ಆಪಲ್ ತರ ಇರ್ತಾರೆ. ಚೆನ್ನಾಗಿರೋ ಮಕ್ಕವ ಯಾಕೆ ಮುಚ್ಕೋ ಓಡಾಡೋದು ಅಂತ ಅವರು. ಇಲ್ಲಿ ಪೊಲೀಸ್ ಅವರು ಏನು ಹೇಳಲ್ಲ, ಹೇಳಿದ್ರು ಅವ್ರ ಮಾತನ್ನ ಯಾರು ಕೇಳಲ್ಲ. ಸರ್, ಅದು ತಮಿಳ್ನಾಡು ಗಾಡಿ ಕರ್ನಾಟಕ ಗಾಡಿನ ಟೋ ಮಾಡ್ತಾ ಇದೆ. ನಾವು ಅವ್ರಿಗೆ ನೀರು ಕೊಟ್ಟಿದ್ದು ವೇಸ್ಟ್ ಆಗ್ಲಿಲ್ಲ ಗುರು. ಅಯ್ಯಯ್ಯೋ ಅಯ್ಯಯ್ಯೋ, ಏನಿದು? ಶೂಟಿಂಗ್ ಮತ್ತೆ ನಡೀತಾ ಇದೆ. ನಮಸ್ಕಾರ. ಎಷ್ಟು ಕಾಸು? ಎಷ್ಟು? ಏನ 10,000ನಾ? ಇದ್ರಲ್ಲೇ ಎಡಿಟ್ ಮಾಡ್ಬೋದಾ? ನಂಗೆ ಗೋಪುರಗೆ ಚುಚ್ಕೊಂಡ್ ಮಾಡ್ತಾ ಇದೀನಿ, ನೀವು ಇದೆಲ್ಲ ಮುಂದುವರೆದು ಬಿಟ್ಟಿದೀರಾ. ಒಂದಷ್ಟು ಜನ ಕೈ ಒಟ್ಟಿದ್ರು ಅನ್ಕೊಳ್ಳಿ, ಮಧ್ಯ ಡ್ರಾಪ್ ಕೊಡಿ ಅಂತ. ಇಲ್ಲೆಲ್ಲ ಬಿಚ್ಚೆ ಬಿಟ್ಟಿದೀನಲ್ಲ. ಸೀನ್ ಏನ್ ಗೊತ್ತಾ, ನಮ್ ಸ್ಕಿಟ್ ಪ್ರಾಡಕ್ಟ್ ಫೇಕ್ ಮಾರ್ತಾವ್ರೆ ಅಮೆಝಾನ್ ಅಲ್ಲಿ. ಆ ಲೆವೆಲ್ ಬೆಳೆದಿರೋದಲ್ಲ, ತಂದು ಹಾಕ್ಸ್ಕೊಂಡಿರೋರು ಚೆನ್ನಾಗಿಲ್ಲ ನಿಮ್ ಪ್ರಾಡಕ್ಟ್ ಅಂತ ರಿವ್ಯೂ ಆಗ್ತಾವ್ರೆ. ಮೇ ಬಿ ಅದು ಬೇರೆ ತರನು ಮಾಡ್ತಿರ್ಬೋದು, ಹೆಸರು ಕೆಡಿಸ್ಬೇಕು ಅಂತ. ನಿನ್ನೆ ಮೊನ್ನೆ ಬಂದವನು ನನ್ಗೆ ಪೈಪೋಟಿ, ಅವನ್ ಬೆಳಿಬಾರ್ದು. ಗಾಡಿ ಎಷ್ಟು ಫ್ರೀ ಆಗಿರ್ತದೋ ನಮ್ಗೆ ಅಷ್ಟು ಓಡ್ಸಕ್ ಚಂದ. ಸುಮ್ಮನೆ ನಾವು ಇರಬರ ಕಬ್ಣದ ಸಾಮಾನುಗಳನ್ನೆಲ್ಲ ತುಂಬಿಟ್ರೆ ಗಾಡಿ ಮೇಲೆ ನನ್ನ ಮಗ ಸುತ್ತಿ ಬಳಸಿ ಎಲ್ಲಿಗೆ ಬರ್ತಾವನೆ ಅಂತ ನಂಗೆ ಗೊತ್ತು. ಚನ್ನಪಟ್ಟಣ ಅಂದ್ರೆ ಗೊಂಬೆಗಳಿಗೆ ಫೇಮಸ್. ಈ ಗೊಂಬೆ ಅಂಗಡಿ ಹೆಸರು ನಸೀಬ್ ಅಂತ ಗುರು. ಬಾಂಬೆ ಬಜಾರ್ ಅಲ್ಲಿ ನಾವು ಬಟ್ಟೆ ತಗೋತಾ ಇದ್ವಿ. ಸವಿ ನೆನಪು. ಈ ಪುಳಿಯೋಗರೆ ಬಾರಿ ನಂಗೆ ಇಷ್ಟ. ಬಂದು ಒಂದೊಂದು ಅಗಳು ತಿಂತಾ ಇದ್ರೆ ಈ ಪುಳಿಯೋಗರಲ್ಲಿ ಎಷ್ಟು ಕಡಲೆ ಬೀಜ ಇದೆ ಅಂತ ಲೆಕ್ಕ ಹಾಕ್ಬೋದು. ಮೈಸೂರು ಟು ಬೆಂಗಳೂರು ಹಂಪ್ಸ್ ಲೆಕ್ಕ ಹಾಕಕ್ಕಾಗಲ್ಲ. 128 ರೂಪಾಯಿ. ಒಂಥರ ಸಿಂಪಲ್ ಜೀವನ ಅಲ್ವಾ ಇದು? ಈ ಗಾಡಿ ಎಲ್ಲ ಐತೆ ಚನ್ನಪಟ್ಟಣದಲ್ಲಿ, ಮೈಸೂರಿನಲ್ಲೇ ಇಲ್ಲ. ಇದೆಲ್ಲ ಈ ತರ ಮೌಂಟ್ ಮಾಡ್ತಾರಲ್ಲ ಹ್ಯಾಂಡ್ಲ್ ಬಾರ್ಗೆ, ಅದು ಏನು ಪ್ರಾಬ್ಲಮ್ ಇಲ್ಲ. ಇದಾಕಿದ್ರೆ ಹ್ಯಾಂಡ್ಲ್ ಬಾರ್ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತಲ್ಲ, ಇದ್ರ ಮೇಲೆ ಹಾಕೊಂಡು ಕ್ಯಾಮ್ರಾ ಡಮಾರು ವೈಬ್ರೇಷನ್ಗೆ. ಇದೇನ್ ಗೊತ್ತಾ ನಿಮ್ಗೆ, ಸಾಲಿಡ್ ಇರ್ತದಲ್ಲ, ಇಂಪ್ಯಾಕ್ಟ್ ಡೈರೆಕ್ಟ್ ಆಗಿ ಬೀಳುತ್ತೆ. ಯಾವ್ದಾರು ಹಾರರ್ ಫಿಲಮ್ ತಗೊಳಕ್ ಒಳ್ಳೆ ಚೆನ್ನಾಗಿದೆ. ಸ್ಕ್ಯಾನ್ ಮಾಡ್ಬೇಕಾದ್ರೆ ಎಲ್ಲಾರು QR ಕೋಡ್ ಹಿಡ್ಕೋ ನಿಂತಿರ್ಬೇಕು, ಅವನಿಗೆ ಕಾಯ್ಕೋ ನಿಂತಿರ್ತಾರೆ. ನನ್ ಕೈ ನಡುಕ್ತಾ ಇತ್ತೇನೋ ಅನ್ಕೋತಾರ ಅವರು. ಎಂತ ಕುಡ್ಕನ್ನ ನನ್ ಗೆಳೆಯನ್ ಮಾಡ್ಕೊಂಬಿಟ್ಟೆ. ಮೇಲ್ಗಡೆ ಮನೆಯವ್ರದ್ದು. ಮೇಲ್ಗಡೆ ಮನೆಯವ್ರದಾ? ದೇವ್ರೇ
ಚನ್ನಪಟ್ಟಣ ದಾಟದ ಮೇಲೆ ಬೆಂಗಳೂರು ತನಕ ನೀವು ಈ ಪೋಸ್ಟರ್ ಗಳನ್ನ ನೋಡೇ ಇರ್ತೀರಾ. ಕರಿಮಣಿ ಅಂತ ಸೀರಿಯಲ್ ಅಲ್ಲಿರೋ ಇಬ್ರು ನಮ್ಮ ಮೈಸೂರವರ ಗುರು ಅಶ್ವಿನ್ ಮತ್ತೆ ಸ್ಪಂದನ ಸೋಮಣ್ಣ. ಕಾಲೇಜಲ್ಲಿ ನೋಡ್ತಾ ಇದ್ದೆ, ಇವಾಗ ದೊಡ್ಡ ಪೋಸ್ಟರ್ ಅಲ್ಲಿ ನೋಡ್ತಾ ಇದ್ದೀನಿ. ಹಿಮಾಲಯನ್ ಗಾಡಿಗಳು ಹಿಮಾಲಯನ ಹತ್ತುತ್ತಾ ಇಲ್ವಾ ಗೊತ್ತಿಲ್ಲ, ಆದ್ರೆ ಸುಮಾರು ಸಲ ಟೋಯಿಂಗ್ ಟ್ರಕ್ ಗಳನ್ನ ಹತ್ಬಿಟ್ಟಿದೆ. ಅದು ಗುರು ರಾಯಲ್ ಎನ್ಫೀಲ್ಡ್ ಅಂದ್ರೆ ನಮ್ಮ ದೇಶದ ಹೆಮ್ಮೆ ಅದು. ಬಟ್ ನಾನ್ ಓಡಿಸಿರೋ ಪ್ರಕಾರ ಆ ಬಜೆಟ್ ಅಲ್ಲಿ ತುಂಬಾ ಒಳ್ಳೆ ಟೈರ್ಸ್, ಹೈವೇನಲ್ಲಿ ಗ್ರಿಪ್ ಚೆನ್ನಾಗಿದೆ ಅನ್ಕೊಳ್ಳಿ. ಟೆಸ್ಟ್ ಮಾಡಿದ್ರೆ ಕ್ಲೀನ್ ಆಗಿ ಓ ಬಿಟ್ಬಿಡ್ತೀವಾ? ಎಲ್ಲ ಚೆನ್ನಾಗೈತೆ, ಬ್ಯಾಲೆನ್ಸಿಂಗ್ ಮಾಡಿಸ್ಬಿಟ್ಟಿದೀವಲ್ಲ. ಆಲ್ಮೋಸ್ಟ್ ನಾವು ಸಿಟಿಯಲ್ಲಿ ರೈಡ್ ಮಾಡಿದೀವಿ, ಹೈವೇ ಅಲ್ಲಿ ರೈಡ್ ಮಾಡಿದೀವಿ, ಆಫ್ ರೋಡಿಂಗ್ ಮಾಡಿದೀವಿ. ಇದಕ್ಕೆ ನಾವೇನು ದುಡ್ಡು ಕೊಡ್ತಾ ಇದೀವಿ, ಕಂಪ್ಲೀಟ್ ಪೈಸಾ ವಸೂಲು ಗುರು. ನನ್ನ ವಿಡಿಯೋ ನೋಡಿದ್ಮೇಲೆ ಸುಮಾರು ಜನ ರೈಸ್ ಟೈರ್ ಗಳನ್ನ ಹಾಕಿದ್ದಾರೆ, ಎಲ್ಲರೂ ಕೂಡ ಪಾಸಿಟಿವ್ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ನಿಮ್ದು ಇನ್ನೇನ್ ಚೇಂಜ್ ಮಾಡಿಸ್ಬೇಕು ಅನ್ಸ್ತದೆ ಟೈರು. ನಾನು ಎಷ್ಟು ಓಡಿಸಿದ್ದೀನಿ? 15,000 ಓಡಿಸಿದೀರಾ? 26,000 ಓಡಿಸಿದ್ದೀನಿ. ನೋಡಿ ಗಾಬರ ಆಗೋಯ್ತು. ನಿಮ್ಮಂತವ್ರು ಇರೋದ್ರಿಂದಾನೇ ಟೈರ್ ಬಿಸ್ನೆಸ್ ಹಾಳಾಯ್ತಾ ಇರೋದು. ಜನ ಮರುಳು ಜಾತ್ರೆ ಮರುಳು. ನಡುವೆ ಅಂತರವಿರಲಿ ಅಂತ ಬೋರ್ಡ್ ಹಾಕೊಂಡು ನೀವೇ ಮುತ್ಕೊಟ್ಕೊಂಡು ನಿಂತಿದ್ದೀರಾ. ಬೆಂಗಳೂರಲ್ಲಿ ಅಂತರ ಸಿಕ್ಕರೆ ಅರ್ಧ ಡಜನ್ ಆಟೋ ನುಗ್ಗಿಸ್ಬಿಡ್ತಾರೆ ಜನ. ಇದೇನ್ ಗುರು, KTM ಅಂತ ಬೇರೆ ಫಿಲಂ ಬಂದಿದ್ಯಾ? ಇದನ್ನ ನೋಡಿ ರಾಯಲ್ ಎನ್ಫೀಲ್ಡ್ ಫ್ಯಾನ್ಸ್ ಗಳು ಸುಮ್ನೆ ಇರ್ತಾರ ಗುರು. ಬುಲೆಟ್ ಅಂತ ಒಂದು ಫಿಲಂ ಮಾಡ್ಬಿಡ್ತಾರೆ. ಅದಕ್ಕೆ ಪರ್ಫೆಕ್ಟ್ ಹೀರೋ ಯಾರು ಅಂದ್ರೆ ರಕ್ಷಕ್ ಸಿನಿಮಾ ಮಾಡಿದ್ರು, ರಕ್ಷಕ್ ಜನ ಸಂಪಾದನೆ ಮಾಡಿದರೆ ಯಾರು ಗೊತ್ತಿಲ್ವಾ? ಏನ್ ಗುರು ಈ ಸರ್ಕಲ್ ಇಷ್ಟೊಂದು ಖಾಲಿ ಖಾಲಿ ಇದೆ. ವಾಟಾಳ್ ನಾಗರಾಜ್ ರಸ್ತೆ 5 ಲಕ್ಷ ಜನ ಬೆಂಗಳೂರಲ್ಲಿ ಸೇರ್ಲೇಬೇಕು. ಅದಕ್ಕೆ ಎಲ್ಲ ಖಾಲಿ ಇರೋದು. ಗಾರ್ಡನ್ ಸಿಟಿ ಮಾಡ್ತಾ ಇದಾರೆ. ನುಕ್ಸಾಡಕ್ ಏನ್ ಸಕಲಾಗಿದೆ ಗುರು ಈ ಗಾಡಿ. ಕ್ಯಾಂಡಿಡೇಟ್ ಮಿಸ್ ಆಗೋಯ್ತು. ಎಲ್ರಿ ಇದ್ದೀರಾ? ತಪ್ಸ್ಕೊಬಿಟ್ರೆ ಅಂದ್ರೆ ಬೇರೆ ಸ್ಟೇಟ್ ಗೆ ಹೋಗ್ಬಿಡ್ತೀವಿ ಒಂದ್ ರೋಡ್ ಮಿಸ್ ಆದ್ರೆ. ಇದೊಳೆ ಕೆರ್ಕೊಳಕ್ಕೂ ತೆಗಿಬೇಕು ಒಂದೊಂದ್ಸಲನು. ಅದಾಗದೆ ಯಾರಿಗೋ ಕಾಲ್ ಮಾಡ್ತಾ ಐತೆ. ಇದಲ್ವಾ ಗುರು ಹಂಸು ಅಂದ್ರೆ? ಈ ರೋಡ್ ಇರೋದೇ 1 ಕಿಲೋಮೀಟರ್, ಅದ್ರಲ್ಲಿ ಅರ್ಧ ಕಿಲೋಮೀಟರ್ ಹಂಸೆ ಐತೆ. ರೆಬಲ್ ಸ್ಟಾರ್ ಅಂಬರೀಶ್ ರಸ್ತೆ. ಮನೆಯಿಂದ ಹೊರಡ್ಬೇಕಾದ್ರೆ ನಮ್ಮ ಅಮ್ಮ ಕೇಳಿದ್ರು ಯಾವ ಕಡೆ ಅಂತ. ಬೆಂಗಳೂರಲ್ಲಿ ಶೂಟ್ ಇದೆ ಅಂತ ಹೇಳ್ಬಿಟ್ಟು ಬಂದೆ. ಅವ್ರಿಗೆ ಹೇಳಿಲ್ಲ ನಾನು ಬೆಳ್ಳುಳ್ಳಿ ಕಬಾಬ್ ತಿನ್ನಕ್ ಬಂದಿದ್ದೀನಿ ಅಂತ. ಎಲ್ಲಿದೆ ಗುರು ಇದು? ರೋಡೇ ಗೊತ್ತಾಯ್ತಾ ಇಲ್ಲ. ಗೂಗಲ್ ನ ನಂಬ್ಕೊಂಡ್ರೆ ಮೇನ್ ಡೋರ್ ಇಂದ ಎಂಟ್ರಿ ಕೊಡ್ಸಲ್ಲ, ಇತ್ಲು ಬಾಗ್ಲಿಂದ ಎಂಟ್ರಿ ಕೊಡ್ಸ್ಬಿಡುತ್ತೆ. ಓ ಇಲ್ಲೇ ಇದೆಯಲ್ಲ, ನೋಡ್ಬೇಕು 5 ಸ್ಟಾರ್ ಎಂಟ್ರಿ ಅಲ್ಲೇ 5 ಸ್ಟಾರ್ ಹೋಟ್ಲಿಗೆ. ನಾವು ಫುಡ್ ಬ್ಲಾಗರ್ ಸಾಕ್ಬಾರ್ದು. ಒಂದ್ ಕೈಮಾ ಒಂದ್ ಮುದ್ದೆ ಬೆಳ್ಳುಳ್ಳಿ ಕಬಾಬ್ ಒಂದು. ಇಲ್ಲಿ ಬನ್ನಿ, ಬೆಳಕು ಚಂದ ಬರೋ ಒಂದು ಮಾರ. ತೆಗಿತಾರೆ ಫೋಟೋನಾ ವಿಡಿಯೋನಾ? ಒನ್ ಮೋರ್ ಬೆಳ್ಳುಳ್ಳಿ ಕಬಾಬ್. ಎಲ್ಲರೂ ಬೆಳ್ಳುಳ್ಳಿ ಕಬಾಬೇ ಆರ್ಡರ್ ಮಾಡ್ತಾವ್ರೆ. ಬಂದು ಬೆಳ್ಳುಳ್ಳಿ ಕಬಾಬ್ ತಿನ್ನಿಲ್ಲ ಅಂದ್ರೆ ಆಗ್ರಾಗ ಹೋಗ್ಬಿಟ್ಟು ತಾಜ್ ಮಹಲ್ ನೋಡಿದೆ ನಂಗೆ. ಇಲ್ಲಿಗೆ ಬಂದು ಬೆಳ್ಳುಳ್ಳಿ ಕಬಾಬ್ ತಿನ್ಲಿಲ್ಲ ಆದ್ರೆ ಏರ್ಪೋರ್ಟ್ಗೆ ಹೋಗಿ ಫ್ಲೈಟ್ ಹತ್ತದೆ ಇರಂಗೆ. ಎಲ್ಲ ಕಡೆ ಫುಲ್ ಅಪ್ಪು ಫೋಡ ಇದೆ. ಇದೇನ ಬೆಳ್ಳುಳ್ಳಿ ಕಬಾಬು? ಯಾಕೆ ಬ್ರೋ ಗುರುವಾರ ಅಂತ? ರಸಮ್ ಏನಕ್ಕೆ ತಗೊಂಡಿದ್ದು ಅಂದ್ರೆ ಇವ್ರದ್ದು ನಾನು ಫಸ್ಟ್ ವಿಡಿಯೋ ನೋಡಿದ್ದು ರಸಮ್ ಮಾಡೋದೇ. ಎಲ್ಲರೂ ನಮ್ಮನ್ನೇ ನೋಡ್ತಾವ್ರೆ. ದೃಷ್ಟಿ ಆಗುತ್ತೆ ಅವ್ರು. ಮನೆಗೆ ಹೋಗ್ಬಿಟ್ಟು ದೃಷ್ಟಿ ತೆಗ್ಸ್ಕೊಬೇಕು ನಿಮ್ಮ ಹತ್ರ. ಓ ನಮಸ್ಕಾರ ಸರ್. ಯಾವ ಊರು? KRಪೇಟೆ. ಚಂದ್ರು ಮಾತಾಡ್ತಾ ಇದ್ದೀನಿ. ಬೆಳ್ಳುಳ್ಳಿ ಕಬಾಬ್. ಒನ್ ಮೋರ್. ಅಡಿಗೆಗಿಂತ ನಿನ್ ಮಾತೆ ಭೂಪಸಂದ ಆಗಿರ್ತದೆ. ಈಗ ಎಲ್ಲರೂ ವೆಯ್ಟ್ ಮಾಡ್ತಾ ಇರೋವಂಥ ರಿವ್ಯೂ ಬೆಳ್ಳುಳ್ಳಿ ಕಬಾಬ್ ರಿವ್ಯೂ ಫೈನಲಿ ತಿನ್ನೋದ. ಬೆಳ್ಳುಳ್ಳಿ ಫ್ಲೇವರು. ನಾರ್ಮಲ್ ಕಬಾಬು ಹಿಂಗೆ ಬರೀ ಖಾರ ಫ್ಲೇವರ್ ಹೊಡಿಯುತ್ತೆ. ಚಿಕನು ಸುಮಾರು ಚೆನ್ನಾಗಿದೆ ಅನ್ಕೊಂಡ್ರೆ ಟೆಂಡರ್ ಆಗೈತೆ. ಇದು ತಮಾಷೆಗೆ ಮಾಡಿದ ಬೆಳ್ಳುಳ್ಳಿ ಕಬಾಬ್. ರಾತ್ರಿ 12 ಗಂಟೆ 20 ನಿಮಿಷಕ್ಕೆ ಮುಹೂರ್ತ ಇಟ್ವಿ. ಆ ಮುಹೂರ್ತ ಯಾವ ಗಳಿಗೆಯಲ್ಲಿ ಇಟ್ವೋ ಏನು ಇಟ್ವೋ ಗೊತ್ತಿಲ್ಲ. ನಾನು 100 ಕಾರ್ಯಕ್ರಮ ಮಾಡಿದ್ದೆ. ಇದು ತಮಾಷೆಗಾಗಿ ಮಾಡಿದ ಬೆಳ್ಳುಳ್ಳಿ ಕಬಾಬು ಇದು ಇವತ್ತು ಪ್ರಪಂಚಾದ್ಯಂತ ಓಡ್ತಾ ಇದೆ. ಈ ಸೋಷಿಯಲ್ ಮೀಡಿಯಾ ಜೀವನ ನೋಡಿ ನನಗೆ ಇಷ್ಟು ದಿನ ಬೇಜಾರಾಗ್ಬಿಟ್ಟಿತ್ತು. ಕೆಲ್ಸಕ್ಕೆ ಬಾರ್ದಿರೋರ್ನೆಲ್ಲ ಜನ ಫೇಮಸ್ ಮಾಡ್ತಾ ಇದಾರಲ್ಲ ಅಂತ. ಅದೇ ಇವತ್ತೊಂದು ಮಾತು ಹೇಳ್ತೀನಿ, ಒಬ್ಬ ಒಳ್ಳೆ ವ್ಯಕ್ತಿನ ಫೇಮಸ್ ಮಾಡಿದೀವಿ ನಾವು. ಐ ಆಮ್ ರಿಯಲಿ ಹ್ಯಾಪಿ ದಟ್ ವಿ ಮೇಡ್ ದ ರೈಟ್ ಗೈ ಫೇಮಸ್. ಅಮೆರಿಕ ಕಾನ್ವೆಂಟ್ ಓದಿದ್ದು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ದಿನ ಬೆಳಿಗ್ಗೆ ಇದ್ರೆ ಒಂದೊಂದು ವೆರೈಟಿ ಆಗಿ ಕರಿಮಣಿ ಮಾಲೀಕ ರಾಹುಲ್ ಅದು ಇದು ಪ್ರೋಮೋಗಳು ಕರೀತಾ ಇದ್ದಾರೆ. ಹೋಟ್ಲು ಓಪನಿಂಗ್ ಕರೀತಾರೆ, ಕಾಲೇಜ್ ಓಪನಿಂಗ್ ಕರೀತಾ ಇದ್ದಾರೆ. ಯಾರೇ ಕರೀಲಿ, ನೀವು ಕರೀರಿ, ಇನ್ನೊಬ್ಬರು ಕರೀರಿ, ಪ್ರೀತಿಯಿಂದ ಹೋಗ್ತೀನಿ ನೋಡಿ. BMS ಕಾಲೇಜಿಗೆ ನಾಳೆ ಕರೆದಿದ್ದಾರೆ. ಇದೆಲ್ಲ ಒಂದು ಏನಾಗುತ್ತೆ ಅಂದ್ರೆ ಹೆಮ್ಮೆ. ಎಷ್ಟೊಂದು ಜನ ಬರೀ ಸಬ್ಸ್ಕ್ರೈಬರ್ಸ್ ಇದ್ರೆ ಮಾತ್ರ ಮಾತಾಡಿಸ್ತಾರೆ, ಇಲ್ಲ ದೊಡ್ಡ ಹೆಸರಿದ್ರೆ ಮಾತ್ರ ಮಾತಾಡಿಸ್ತಾರೆ, ದುಡ್ಡಿದ್ರೆ ಮಾತ್ರ ಮಾತಾಡಿಸ್ತಾರೆ. ಬಂದಿದ್ದಂತ ಪ್ರತಿಯೊಬ್ಬರ ಜೊತೆ ಫೋಟೋ ತೆಗೆಸ್ಕೊಂಡ್ರು. ಅವ್ರು ಏನ್ ಕೇಳ್ತಾರೆ ಆತರ ವಿಡಿಯೋ ಬಿಟ್ಕೊಟ್ರು. ಜೊತೆಗೆ ಎಷ್ಟೋ ವರ್ಷದ ಪರಿಚಯ ಅನ್ನೋ ತರ ಮಾತಾಡಿದ್ರು. ದೊಡ್ಡ ಮನೆ ಬೆಳ್ದಿಲ್ಲ ಅದಕ್ಕೆ ಹಂಗೆ.
ನಾನು ನಮ್ಮ ಯಜಮಾನ್ರ ಮನೆಯಲ್ಲಿ ನಾನು ಕೆಲಸ ಮಾಡಿದ ಮನೆಯಲ್ಲಿ ಇವತ್ತು ಹೋಗಿ ಒಂದು ಪ್ರೋಮೋ ಮಾಡಿ ಬಂದೆ. ಎಲ್ಲದಕ್ಕಿಂತ ಒಂದು ದೊಡ್ಡ ಮರ್ಯಾದೆ ಸಿಗ್ದಂಗೆ ಆಯ್ತು. ಇನ್ಸ್ಟಾಗ್ರಾಮ್ ಅಲ್ಲಿ ವಿಕಿಪೀಡಿಯಾ ಅವ್ರು ಮಾಡಿದಂತ ಕರಿಮಣಿ ಮಾಲೀಕ ವಿಡಿಯೋ ಮೇಲೆ ಯೋಗರಾಜ್ ಭಟ್ ಲೈಟ್ ಅಂತ ನಾನೊಂದು ಕಮೆಂಟ್ ಮಾಡಿದ್ದೆ. ಅದಕ್ಕೆ ಆಲ್ಮೋಸ್ಟ್ 20,000ಕ್ಕಿಂತ ಜಾಸ್ತಿ ಲೈಕ್ಸ್ ಬಂದಿತ್ತು. ಮೊನ್ನೆ ಯೋಗರಾಜ್ ಭಟ್ ಅವರು ನಾವು ಅಣ್ಣ ತಮ್ಮದಿರ್ತಾರೆ, ನಾವು ಸಿನಿಮಾ ಮಂದಿ ಅಲ್ವಾ, ನಿದ್ದೆ ಮಾಡ್ತಾ ಇದೀರಾ? ನಿದ್ದೆನೂ ಇಲ್ಲ, ವಾಯ್ಸು ಇಲ್ಲ. ನಮ್ಮ ಸಮಾಜದಲ್ಲಿ ಗೆದ್ದೆತ್ತಿನ ಬಾಲ ಹಿಡಿಯೋರು ಸುಮಾರು ಜನ ಇರ್ತಾರೆ. ಫೇಮಸ್ ಆದ್ರು ಅಂತ ಅವ್ರನ್ನ ಇಷ್ಟಪಡೋದು, ಅವ್ರಿಗೆ ಫ್ಯಾನ್ ಆಗೋದೆಲ್ಲ ಕಾಮನ್. ಆದ್ರೆ ಆತರ ಫೇಮಸ್ ಆಗಕ್ಕೂ ಮುಂಚೆ ಅವ್ರು ಪಟ್ಟಿರೋಂತ ಕಷ್ಟಗಳು, ಅವ್ರು ಹಾಕಿರೋಂತ ಎಫರ್ಟ್ಸ್ ಯಾರಿಗೂ ಕಾಣೋದಿಲ್ಲ. ನಾವೆಲ್ಲೋ ಒಂದ್ ಕಡೆ ಕೈ ಕಟ್ಕೊಂಡು ನಿಂತಿದ್ವಿ, ಅವ್ರನ್ನ ಕರೆದು ಸ್ಟೇಜ್ ಮೇಲೆ ಕೂಡಿಸ್ತಾ ಇದಾರೆ. ಅಲ್ಲೇನಾದ್ರು ಇಡೋ ಪ್ಲಾನ್ ಇದೆ ಹೋಟ್ಲು? ಇಲ್ಲ ಸರ್, ನಂದು ಇದೇ ಲಾಸ್ಟ್ ಅಂಡ್ ಫಸ್ಟ್. ನೋ ಫ್ರಾಂಚೈಸಿ ಯಾವುದು ಕೊಡಲ್ಲ. ಕಲೆ ಕಲ್ತು ಬನ್ನಿ, ಕಲ್ಸ್ಕೊಡ್ತೀನಿ ಬನ್ನಿ, ಬೇಕಾದ್ರೆ ಮಾಡಿ. ಇನ್ನೊಬ್ಬನ್ನ ಚೆನ್ನಾಗಿರ್ಬೇಕು ಅಂದ್ರೆ ಅವ್ರು ಕಷ್ಟಪಟ್ರೆ ಮಾತ್ರ ಚೆನ್ನಾಗಿರಕ್ ಸಾಧ್ಯ. ನಾನು ಒಂದ್ ಕೇಳ್ಕೊಳ್ಳೋದೇನು ಅಂದ್ರೆ ಬರೀ ಅಡಿಗೆ ಅಂತ ಅಲ್ಲ, ಮೋಟೋ ಬ್ಲಾಗಿಂಗ್ ಅಂತಲ್ಲ, ಫಿಲ್ಮ್ ಅಂತಲ್ಲ, ಸಿಂಗಿಂಗ್ ಅಂತಲ್ಲ, ಪೇಂಟಿಂಗ್ ಅಂತಲ್ಲ, ಯಾವುದೇ ಫೀಲ್ಡ್ ಅಲ್ಲೂ ಯಾರಾದ್ರೂ ಒಬ್ರು ನಿಮಗೆ ಪರಿಚಯ ಇರೋರು ಎಫರ್ಟ್ ಆಗ್ತಾ ಇದಾರೆ ಅಂದ್ರೆ ಆದಷ್ಟು ಸಪೋರ್ಟ್ ಮಾಡಿ. ನಿಮ್ಮ ಮೋಟೋ ವ್ಲಾಗಿಂಗ್ ಏನಿದೆ ತುಂಬಾ ಚೆನ್ನಾಗಿ ನಡ್ಸ್ಕೊಡ್ತೀರಾ. ನಿಮ್ ಕಡೆಯಿಂದ ಇನ್ನೂ ತುಂಬಾ ಜನ ಹುಡುಗರು ಬೆಳೆದು ಬರ್ತಾ ಇದಾರೆ. ಎಲ್ಲ ಒಳ್ಳೇದಾಗ್ಲಿ ನಿಮ್ಗೂ ಕೂಡ. ಒಂದು ದಿನ ನೀವು ಹೆಮ್ಮೆಯಿಂದ ಹೇಳ್ಕೋಬಹುದು, ನಾನು ಸಪೋರ್ಟ್ ಮಾಡಿದವರು ಇವತ್ತೊಬ್ರು ಸ್ಟಾರ್ ಆಗಿದ್ದಾರೆ ಅಂತ. ಮೈಸೂರಿಂದ ಇಲ್ಲಿ ಬಂದು ನನ್ನ ಹತ್ರ ಕಾರ್ಯಕ್ರಮ ಮಾಡಿದ್ರು, ಅದಕ್ಕೆ ನಾನು ಅವರಿಗೆ ಅಭಿನಂದನೆಗಳು. ಟ್ರಿಪಿಕಲ್ ಕನ್ನಡಿಗ ಅನ್ನೋ ಯೂಟ್ಯೂಬ್ ಚಾನೆಲ್ ನೋಡ್ತಾ ಇದ್ರೆ ಒನ್ ಮೋರ್ ಲುಲ್ಲು ಮಾಲ್ ಎಂಟ್ರೆನ್ಸ್ ಇದಾನ ಬ್ರೋ? ಸಪರೇಟ್ ರೋಡೇ ಮಾಡ್ಬಿಟ್ಟು ಅವರಲ್ಲ ಬ್ರೋ ಮಾಲ್ಗೆ. ಸುಮಾರು ದಿನ ಆಗಿತ್ತು ಈ ತರ ಒಂದು ಆರ್ಗನೈಸ್ಡ್ ಪಾರ್ಕಿಂಗ್ ನೋಡ್ಬಿಟ್ಟು. ರಾಯಲ್ ಎನ್ಫೀಲ್ಡ್ ತಗೊಂಡಿರೋರಲ್ಲಿ ಇವ್ನು ಯಾರ ಬುದ್ಧಿವಂತಾಗರು, ಇವನು ಗೊತ್ತು ಇದು ಇಂಡಿಯಾದಿಂದ ಬಂದಿಲ್ಲ, ಬ್ರಿಟಿಷ್ ಇಂದ ಬಂದಿರೋದು ಅಂತ. ಅದಕ್ಕೆ ಬ್ರಿಟಿಷ್ ಫ್ಲಾಗ್ ಹಾಕ್ಸವನೆ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಸುಮ್ನೆ ಹಂಗೆ ಬೀಟ್ ಸಾಕೋಣ ಅಂತ ಲುಲ್ಲು ಮಾಲ್ಗೆ ಬಂದಿದ್ವಿ. ಬಟ್ ಇಲ್ಲಿ ಕ್ಯಾಮ್ರಾ ಅಲೋ ಇಲ್ಲ ಅಂದ್ರು, ವ್ಲಾಗ್ ಮಾಡಕ್ ಬಿಡ್ಲಿಲ್ಲ. ಇವರು ಯಾವ ಹುಡುಗಿ ನೋಡಿದ್ರೆ ಕಣ್ಕಂಡಲ್ಲಿ ಗಾಡಿ ನಿಲ್ಸ್ಬಿಡೋರು. ಬ್ರೋ ಆಕ್ಚುಲಿ ಚೆನ್ನಾಗಿತ್ತು. ಇದು ಹೆಂಗೆ ಅಂದ್ರೆ ನೋಡಕ್ ಮಾತ್ರ ಕಿಟಕಿ ಬಾಗ್ಲು, ತೆಗೆದ್ರೆ ಊರ್ ಬಾಗ್ಲು. ಫುಲ್ ಕ್ಯಾಮ್ರಾ, ಅದು ಇದು, ಗ್ಲೌಸ್ ಕೊಡಿ, ಗ್ಲೌಸ್ ಹಾಕೋಬಿಡೋದ. ಎಲ್ಲ ಇದ್ರಲ್ಲೇ ಐತೆ. ಸಬ್ಸ್ಕ್ರೈಬರ್ ಗಿಫ್ಟ್ ಕೊಟ್ಟಿದ್ದು 12,500. ಡಾಕ್ಟರ್ ಇರ್ಲೇಬೇಕಲ್ಲ. ಈಗೊಂದ್ ಸರ್ಕಲ್ ಕಂಪ್ಲೀಟ್ ಆಯ್ತು. ಬೆಳಗ್ಗೆ ಕಿತ್ತಾಡಿ ಕಿರಣ್ ನೋಡ್ಕೊಂಡು, ಚಂದ್ರು ಅವ್ರನ್ನ ನೋಡ್ಕೊಂಡು, ನಿಮ್ಮನ್ನ ನೋಡ್ಕೊಂಡು, ನಮ್ ಸಬ್ಸ್ಕ್ರೈಬರ್ಸ್ ಕೇಳುವಂತ 3 ಮುತ್ತು ರತ್ನಗಳು ನೀವು. ನಮ್ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವ್ರು ಅಷ್ಟೇ ಸಾಕು.